ಒಮ್ಮೆ ಈ ದೃಶ್ಯನ ಕಣ್ಮುಂದೆ ತಂದುಕೊಳ್ಳಿ. ಟೇಬಲ್ ಮೇಲೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುವಂಥ ಒಂದು ದೊಡ್ಡ ಪುಸ್ತಕ ಇದೆ, ಅಥವಾ ಲ್ಯಾಪ್ಟಾಪ್ನಲ್ಲಿ ಒಂದು ಕಾಂಪ್ಲೆಕ್ಸ್ ಆದ ವರದಿ ಇದೆ. ತಲೆ ಎರಡು ಕೈಗಳ ಮಧ್ಯೆ ಜೋತಾಡ್ತಾ ಇದೆ. ಬೆನ್ನು ಪೂರ್ತಿ ಸಿ ಆಕಾರದಲ್ಲಿ ಬಗ್ಗಿಬಿಟ್ಟಿದೆ. ಕಣ್ಣುಗಳು ಪದಗಳ ಮೇಲೆ ಓಡಾಡ್ತಾ ಇದ್ರು, ಲೈಕ್ ಮೆದುಳಿನ ಒಳಗೆ ಏನೂ ಹೋಗ್ತಾ ಇಲ್ಲ. ನಾವೆಲ್ಲರೂ ಈ ಪರಿಸ್ಥಿತಿನ ಫೇಸ್ ಮಾಡಿರ್ತೀವಿ. ಹೌದು, ಒಂದ್ರೀತಿಯ ಮಂಕು ಕವಿದ ವಾತಾವರಣ ಅಂತಾರಲ್ಲ ಹಾಗೆ. ಇಂಥ ಟೈಮ್ನಲ್ಲಿ ನಾವೆಲ್ಲರೂ ಸಾಮಾನ್ಯವಾಗಿ ಅಂದ್ಕೊಳ್ಳೋದೇನು, ಈ ವಿಷಯನೇ ತುಂಬಾ ಬೋರಿಂಗ್ ಆಗಿದೆ, ಅಥವಾ ನಮ್ಗೆ ಸರಿಯಾಗಿ ನಿದ್ದೆ ಆಗಿಲ್ಲ, ಅದಕ್ಕೆ ಏಕಾಗ್ರತೆ ಬರ್ತಾ ಇಲ್ಲ ಅಂತ. ಆದ್ರೆ ಒಂದು ವೇಳೆ ಮೆದುಳು ಹೀಗೆ ಹಠಾತ್ನೆ ಕೆಲಸ ಮಾಡೋದನ್ನ ನಿಲ್ಲಿಸೋಕೆ ಮೂಲ ಕಾರಣ ಆ ಪುಸ್ತಕವೋ ಅಥವಾ ನಿದ್ದೆಯ ಕೊರತೆಯೋ ಆಗಿರದೆ ಕೇವಲ ನಾವು ಕೂತಿರುವ ಭೌತಿಕ ಭಂಗಿ ಅಥವಾ ನಮ್ಮ ಬೆನ್ನುಮೂಳೆಯ ಆಕಾರ ಆಗಿದ್ರೆ. ಖಂಡಿತ. ಇದು ತುಂಬಾ ಇಂಟ್ರೆಸ್ಟಿಂಗ್ ಪಾಯಿಂಟ್. ಎಕ್ಸಾಕ್ಟ್ಲಿ. ಇದೇ ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಅಂದ್ರೆ ನಮ್ಮ ಡೀಪ್ ಡೈವ್ನ ಕೇಂದ್ರ ಬಿಂದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಬರೆದಿರುವ ಸೀಕ್ರೆಟ್ 52/59 ಮೇಕ್ ಪಾಸ್ಚರಲ್ ಅಡ್ಜಸ್ಟ್ಮೆಂಟ್ಸ್ ಅನ್ನೋ ಲೇಖನನ ನಾವು ಇಂದು ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ದೈಹಿಕ ಭಂಗಿ ಅಥವಾ ಪಾಶ್ಚರ್ ಅನ್ನೋದು ಕೇವಲ ಬೆನ್ನು ನೋವು ಬರದಂತೆ ತಡೆಯೋ ಒಂದು ಎಚ್ಚರಿಕೆ ಕ್ರಮ ಮಾತ್ರ ಅಲ್ವೇ ಅಲ್ಲ. ನಿಜ, ಅದು ಅದಕ್ಕಿಂತ ತುಂಬಾ ದೊಡ್ಡ ವಿಚಾರ. ವಿಪರ್ಯಾಸ ಏನಂದ್ರೆ, ಬುದ್ಧಿಮತ್ತೆ ಮತ್ತು ಏಕಾಗ್ರತಿನ ನಾವು ಯಾವಾಗ್ಲೂ ಕೇವಲ ತಲೆಯ ಒಳಗಿನ ಪ್ರಕ್ರಿಯೆ ಅಂತ ಮಾತ್ರ ಅಂದ್ಕೊಳ್ತೀವಿ. ಆದರೆ ನಮ್ಮ ನರಮಂಡಲ ಮತ್ತು ನಮ್ಮ ಅಸ್ಥಿಪಂಜರದ ವ್ಯವಸ್ಥೆ ಸದಾ ಒಂದಕ್ಕೊಂದು ಮಾತಾಡ್ಕೊಳ್ತಾ ಇರ್ತವೆ. ಓ, ಅಂದ್ರೆ ಬಾಡಿ ಮತ್ತು ಮೈಂಡ್ ಕನೆಕ್ಷನ್. ಹೌದು. ದೇಹದ ಭಂಗಿ ಕುಸಿದಾಗ, ಈಗ ಕಲಿಯುವ ಸಮಯ ಮುಗಿತು, ಶಕ್ತಿನ ಬೇರೆ ಕಡೆಗೆ ತಿರುಗಿಸು ಅನ್ನೋ ಸ್ಪಷ್ಟವಾದ ಸಂದೇಶ ಮೆದುಳಿಗೆ ರವಾನೆ ಆಗ್ಬಿಡುತ್ತೆ. ಬೆನ್ನನ್ನು ನೇರ ಮಾಡಿ ಕೂತ್ಕೊಳ್ಳೋದು ಕೇವಲ ಒಂದು ಶಿಸ್ತಿನ ಸಂಕೇತ ಅಲ್ಲ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ವಾದದ ಮೂಲಭೂತ ಅಂಶನೇ ಇದು. ಅಂದ್ರೆ ಏಕಾಗ್ರತೆ ಅನ್ನೋದು ಕೇವಲ ಮಾನಸಿಕ ಸ್ಥಿತಿಯಲ್ಲ, ಅದು ಸಂಪೂರ್ಣವಾಗಿ ಒಂದು ಭೌತಿಕ ಸ್ಥಿತಿಯೂ ಹೌದು. ವಾವ್! ಇದು ನಿಜಕ್ಕೂ ನಮ್ಮ ಆಲೋಚನಾ ಕ್ರಮವನ್ನೇ ಬದಲಾಯಿಸುವಂಥ ಮಾತು. ಹಾಗಾದ್ರೆ ಇದರ ಹಿಂದಿನ ಭೌತಶಾಸ್ತ್ರ ಅಥವಾ ಮೆಕ್ಯಾನಿಕ್ಸ್ ಹೀಗೆ ಕೆಲಸ ಮಾಡುತ್ತೆ ಅನ್ನೋದ್ರಿಂದನೇ ಶುರು ಮಾಡೋಣ. ಲೇಖನದಲ್ಲಿ ಬೆನ್ನನ್ನು ನೇರವಾಗಿ ಇಟ್ಟುಕೊಂಡು ಕೂರಬೇಕು ಅನ್ನೋದ್ರ ಬಗ್ಗೆ ಬಹಳ ಒತ್ತು ನೀಡಿದ್ದಾರೆ. ಇದು ನಮ್ಮ ದೇಹದ ಗುರುತ್ವಾಕರ್ಷಣಾ ಕೇಂದ್ರ ಅಂದ್ರೆ ಸೆಂಟರ್ ಆಫ್ ಗ್ರಾವಿಟಿನ ಸ್ಥಿರಗೊಳಿಸುತ್ತೆ ಅಂತ ಹೇಳಲಾಗಿದೆ. ಕರೆಕ್ಟ್. ಆದ್ರೆ ಸ್ವಲ್ಪ ಯೋಚನೆ ಮಾಡಿ, ಬಗ್ಗಿ ಕೂತ್ಕೊಳ್ಳೋದು ಅಥವಾ ಸೋಫಾದ ಮೇಲೆ ಆಲಸ್ಯವಾಗಿ ವಾಲುಕೊಂಡು ಓದೋದು ನಮ್ಗೆಲ್ಲರಿಗೂ ಬಹಳ ಆರಾಮದಾಯಕ ಅನಿಸುತ್ತೆ ಅಲ್ವಾ? ಅದು ಹೇಗೆ ನಮ್ಮ ಎಚ್ಚರವನ್ನ ಕಡಿಮೆ ಮಾಡುತ್ತೆ? ನಮಗೆ ಮೇಲ್ನೋಟಕ್ಕೆ ಅದು ಆರಾಮ ಅನಿಸಿದ್ರೂ ನಮ್ಮ ಸ್ನಾಯುಗಳ ಮಟ್ಟದಲ್ಲಿ ಅದು ಭಾರಿ ದೊಡ್ಡ ಹೋರಾಟನ ಹುಟ್ಟಾಕುತ್ತೆ. ಒಂದು ಉದಾಹರಣೆ ತಗೊಳ್ಳಿ. ಮನುಷ್ಯನ ತಲೆಯ ತೂಕ ಸರಾಸರಿ 4-5 ಕಿಲೋಗ್ರಾಂಗಳಷ್ಟಿರುತ್ತೆ. ಅರೆ, 5 ಕಿಲೋನಾ? ಅಷ್ಟು ಭಾರ ಇರುತ್ತಾ? ಹೌದು. ನಾವು ಬೆನ್ನು ಮತ್ತು ಕತ್ತನ್ನು ನೇರವಾಗಿ ಇಟ್ಕೊಂಡಾಗ ಈ 5 ಕಿಲೋ ತೂಕ ನೇರವಾಗಿ ನಮ್ಮ ಬೆನ್ಮೂಳೆಯ ಮೂಳೆಗಳ ಮೇಲೆ ಬ್ಯಾಲೆನ್ಸ್ ಆಗುತ್ತೆ. ಗುರುತ್ವಾಕರ್ಷಣೆ ನಮ್ಮ ದೇಹನ ಕೆಳಗೆ ಎಳೆದ್ರೂ ಕೂಡ ಮೂಳೆಗಳ ಜೋಡಣೆ ಸರಿಯಾಗಿರೋದ್ರಿಂದ ಸ್ನಾಯುಗಳು ಯಾವುದೇ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಗಿಲ್ಲ. ಅವು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗಿರ್ತವೆ. ಅಂದ್ರೆ ನಾವು ಬಗ್ಗಿದಾಗ ಆ 5 ಕಿಲೋ ತೂಕದ ತಲೆನ ಹಿಡಿದಿಟ್ಕೊಳ್ಳೋ ಜವಾಬ್ದಾರಿ ಆ ಮೂಳೆಗಳಿಂದ ಸ್ನಾಯುಗಳಿಗೆ ಶಿಫ್ಟ್ ಆಗುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಇದನ್ನ ಕೇಳ್ತಾ ಇದ್ರೆ ಒಂದ್ ರೀತಿ 5 ಕಿಲೋ ತೂಕದ ಬೌಲಿಂಗ್ ಬಾಲನ್ನ ನಮ್ಮ ಕುತ್ತಿಗೆಯ ಸ್ನಾಯುಗಳು ಹಗ್ಗದ ತರಹ ಹಿಡಿದು ನೇತಾಡಿಸ್ತಿರ್ತವೆ ಅಂತ ಅನ್ಸ್ತಾ ಇದೆ. ಬಹಳ ನಿಖರವಾದ ಚಿತ್ರಣ ಇದು. ಆ ಬೌಲಿಂಗ್ ಬಾಲ್ ಕೆಳಗೆ ಬೀಳ್ದಂತೆ ತಡೆಯೋಕ್ಕೆ ಬೆನ್ನಿನ, ಕತ್ತಿನ ಮತ್ತು ಭುಜದ ಸ್ನಾಯುಗಳು ಕಂಟಿನ್ಯೂಯಸ್ ಆಗಿ ಸಂಕುಚಿತಗೊಂಡು ಶ್ರಮ ಪಡಬೇಕಾಗತ್ತೆ. ನಮಗೆ ಆ ಕ್ಷಣದಲ್ಲಿ ನಾವು ವಾಲ್ಕೊಂಡು ಆರಾಮಾಗಿದ್ದೇವಿ ಅಂತ ಅನ್ಸಿದ್ರೂ ಒಳಗಡೆ ಸ್ನಾಯುಗಳು ಓವರ್ ಟೈಮ್ ಕೆಲಸ ಮಾಡ್ತಾ ಇರ್ತವೆ. ಅರೇರೇ ಪಾಪ ಸ್ನಾಯುಗಳು. ಹೌದು. ಈ ಅಸಮತೋಲನನ ಸರಿದೂಗಿಸೋಕೆ ಇಡೀ ದೇಹದ ಶಕ್ತಿ ವ್ಯಯ ಆಗ್ತಾ ಇರುವಾಗ ನಮ್ಮ ಎಚ್ಚರದ ಸ್ಥಿತಿ ಅಥವಾ ಅಲರ್ಟ್ನೆಸ್ ತಾನಾಗಿಯೇ ಕೆಳಮಟ್ಟಕ್ಕೆ ಇಳಿಯುತ್ತೆ. ಮೆದುಳಿಗೆ ಹೋಗ್ಬೇಕಾದ ಶಕ್ತಿ ಸ್ನಾಯುಗಳಿಗೆ ಹಂಚೋಗ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ನನ್ಗೊಂದು ಸ್ಪಷ್ಟವಾದ ಉಪಮಾನ ನೆನ್ಪಾಗ್ತಾ ಇದೆ. ಇದೊಂದ್ ರೀತಿ ವಿಡಿಯೋ ಕ್ಯಾಮರಾನ ಟ್ರೈಪಾಡ್ ಮೇಲೆ ಫಿಕ್ಸ್ ಮಾಡಿದ ಹಾಗೆ ಇದೆ. ಆ ಟ್ರೈಪಾಡ್ ನೆಲದ ಮೇಲೆ ಎಷ್ಟು ಭದ್ರವಾಗಿ ಮತ್ತು ಸ್ಟೇಬಲ್ ಆಗಿ ನಿಂತಿರುತ್ತೋ ಅದರಲ್ಲಿ ಸರಿಯಾಗುವ ಫೋಟೋ ಅಥವಾ ವಿಡಿಯೋ ಅಷ್ಟೇ ಸ್ಪಷ್ಟವಾಗಿ ಬರುತ್ತೆ. ಹೌದು, ಪರ್ಫೆಕ್ಟ್ ಅನಾಲಜಿ. ಒಂದು ವೇಳೆ ಟ್ರೈಪಾಡ್ನ ಒಂದು ಕಾಲು ಸ್ವಲ್ಪ ವಾಲಿದ್ರೂ ಅಥವಾ ಸಣ್ಣ ಗಾಳಿ ಬೀಸಿದ್ರೂ ಕ್ಯಾಮ್ರಾ ಅಲುಗಾಡುತ್ತೆ, ಪಿಕ್ಚರ್ ಬ್ಲರ್ ಆಗುತ್ತೆ. ನಮ್ಮ ದೇಹನೇ ಆ ಟ್ರೈಪಾಡ್. ಅದು ಬ್ಯಾಲೆನ್ಸ್ ಕಳ್ಕೊಂಡ್ರೆ ಮೆದುಳು ಅನ್ನೋ ಕ್ಯಾಮರಾ ಗ್ರಹಿಸುವ ಪ್ರಪಂಚದ ಚಿತ್ರಣ ಕೂಡ ಮಸುಕಾಗುತ್ತೆ.
ಈ ಟ್ರೈಪೋಡ್ ಉಪಮಾನ ನಮ್ಮ ಇಡೀ ಚರ್ಚೆಯ ಸಾರಾಂಶನ ಬಹಳ ಸುಂದರವಾಗಿ ಕಟ್ಟಿಕೊಡುತ್ತೆ. ಟ್ರೈಪೋಡನ್ನು ಸರಿಯಾಗಿ ಸೆಟ್ ಮಾಡೋದು ಎಷ್ಟು ಮುಖ್ಯವೋ, ಪುಸ್ತಕನ ಅಥವಾ ಲ್ಯಾಪ್ಟಾಪನ್ನು ನಮ್ಮ ಕಣ್ಣಿನೆದುರು ಸರಿಯಾಗಿ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಲೇಖನದಲ್ಲಿ ಪ್ರಸ್ತಾಪಿಸಿರುವ ಇನ್ನೊಂದು ಪ್ರಮುಖ ಅಂಶ ಏನು ಗೊತ್ತಾ? ಓದುವಾಗ ಪುಸ್ತಕನ ಎಂದಿಗೂ ಕೈಯಲ್ಲಿ ಹಿಡಿದುಕೊಳ್ಳಬಾರದು ಅನ್ನೋದು. ಓ, ಇದೊಂದು ಬಹಳ ಕುತೂಹಲಕಾರಿಯಾದ ನಿಯಮ. ನಾವೆಲ್ಲರೂ ಬಾಲ್ಯದಿಂದಲೂ ಎದ್ದು ಓಡಾಡ್ತಾ ಅಥವಾ ಪುಸ್ತಕನ 2 ಕೈಗಳಲ್ಲಿ ಹಿಡಿದುಕೊಂಡೇ ಓದೋದನ್ನ ರೂಢಿಸ್ಕೊಂಡಿದೀವಿ. ಆದ್ರೆ ಪುಸ್ತಕನ ಡೆಸ್ಕ್ ಅಥವಾ ಟೇಬಲ್ ಮೇಲೆ ಮಾತ್ರ ಇಟ್ಟು ಓದ್ಬೇಕು, ಅದ್ರಲ್ಲೂ ನಮ್ಮ ದೃಷ್ಟಿಯ ರೇಖೆ ಅಂದ್ರೆ ಲೈನ್ ಆಫ್ ಸೈಟ್. ಹೌದು, ಲೈನ್ ಆಫ್ ಸೈಟ್ ಸರಿಸುಮಾರು 45 ಡಿಗ್ರಿಗಳಷ್ಟು ಕೆಳಮುಖವಾಗಿ ಇರುವಂತೆ ಇರಬೇಕು ಅಂತ ಲೇಖನ ಒತ್ತಿ ಹೇಳುತ್ತೆ. ಇದ್ಯಾಕಷ್ಟು ನಿರ್ಣಾಯಕ? ಯಾಕಂದ್ರೆ ಪುಸ್ತಕನ ಕೈಯಲ್ಲಿ ಹಿಡಿದುಕೊಂಡಾಗ ನಮ್ಮ ಭುಜ, ಮಣಿಕಟ್ಟು ಮತ್ತು ಬೆರಳುಗಳ ಸ್ನಾಯುಗಳು ನಿರಂತರವಾಗಿ ಐಸೋಮೆಟ್ರಿಕ್ ಕಾಂಟ್ರಾಕ್ಷನ್. ಐಸೋಮೆಟ್ರಿಕ್ ಕಾಂಟ್ರಾಕ್ಷನ್ ಅಂದ್ರೆ ಸ್ಥಿರವಾದ ಸಂಕೋಚನ ಸ್ಥಿತಿ. ಆ ಸ್ಥಿತಿಯಲ್ಲೇ ಇರ್ತವೆ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಶೇಖರಣೆ ಆಗೋಕೆ ಶುರುವಾಗುತ್ತೆ. ಇನ್ನು ಆ 45 ಡಿಗ್ರಿ ಕೋನದ ಬಗ್ಗೆ ಹೇಳೋದಾದ್ರೆ, ಅದು ಕೇವಲ ಕುತ್ತಿಗೆಗೆ ಮಾತ್ರ ಅಲ್ಲ, ನಮ್ಮ ಕಣ್ಣುಗಳಿಗೂ ಸಂಬಂಧಪಟ್ಟಿದ್ದು. ಕಣ್ಣುಗಳಿಗೂ? ಅದು ಹೇಗೆ? ನಾವು ನೇರವಾಗಿ ಕಣ್ಣು ಮಟ್ಟದಲ್ಲಿ ಪುಸ್ತಕನ ಇಟ್ಟು ಓದುವಾಗ ಕಣ್ಣಿನ ಸ್ನಾಯುಗಳು ಅಕ್ಷರಗಳ ಮೇಲೆ ಫೋಕಸ್ ಮಾಡೋಕೆ ಹೆಚ್ಚು ಆಯಾಸಗೊಳ್ಳುತ್ತವೆ. ಆದರೆ ದೃಷ್ಟಿ 45 ಡಿಗ್ರಿ ಕೆಳಗೆ ಇರುವಾಗ ಕಣ್ಣಿನ ರೆಪ್ಪೆಗಳು ಸ್ವಲ್ಪ ಮುಚ್ಚಿದ ಹಾಗೆ ಇರ್ತವೆ ಮತ್ತು ಕಣ್ಣಿನ ಗುಡ್ಡನ್ನು ನಿಯಂತ್ರಿಸುವ ಸ್ನಾಯುಗಳು ತಮ್ಮ ಅತ್ಯಂತ ಸಹಜವಾದ ಮತ್ತು ರಿಲ್ಯಾಕ್ಸ್ಡ್ ಆದ ಸ್ಥಿತಿಯಲ್ಲಿ ಇರ್ತವೆ. ಓ, ಇದು ಗೊತ್ತೇ ಇರ್ಲಿಲ್ಲ. ಬರೆಯುವಾಗ್ಲೂ ಇದೇ ನಿಯಮ ಅನ್ವಯಿಸುತ್ತೆ ಅಲ್ವಾ? ಟೇಬಲ್ ಮೇಲೆ ನೋಟ್ಬುಕ್ ಇಟ್ಟು ಬರೆಯುವಾಗ ಅತಿಯಾಗಿ ಬಗ್ಗದೆ ದೇಹನ ನೆಟ್ಟಿಗೆ ಇಟ್ಕೊಳ್ಳೋದು ಆ ಟ್ರೈಪಾಡ್ ಅನ್ನ ಭದ್ರಪಡಿಸುವ ಪ್ರಕ್ರಿಯೆನೇ ಆಗಿದೆ. ಖಂಡಿತ. ಆದ್ರೆ ಇಲ್ಲಿ ನನಗೆ ಅರಗಿಸ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗ್ತಿರೋ ಒಂದು ವಿಚಾರ ಇದೆ. ಸ್ವಲ್ಪ ಹೊತ್ತು ಪುಸ್ತಕನ ಕೈಯಲ್ಲಿ ಹಿಡ್ಕೊಂಡ್ರೆ ಕೈಗೆ ಆಯಾಸ ಆಗುತ್ತೆ, ನಿಜ. ಆದ್ರೆ ಆ ಒಂದು ಸಣ್ಣ ಆಯಾಸ ನಮ್ಮ ಏಕಾಗ್ರತೆನ ಅಥವಾ ನಮ್ಮ ಮೆದುಳಿನ ಗ್ರಹಣ ಸಾಮರ್ಥ್ಯನ ಕುಗ್ಗಿಸುವಷ್ಟು ಪ್ರಬಲವಾಗಿರುತ್ತಾ? ಒಂದು 200 ಗ್ರಾಂ ತೂಕದ ಪುಸ್ತಕನ ಹಿಡ್ಕೊಳ್ಳೋದು ಅಷ್ಟೊಂದು ದೊಡ್ಡ ಸಮಸ್ಯೆಯಾ? ಇದು ಭಾರದ ಪ್ರಶ್ನೆ ಅಲ್ಲ, ಇದು ಶಾರೀರಿಕ ಸಂಪನ್ಮೂಲಗಳ ಹಂಚಿಕೆಯ ಅಂದ್ರೆ ಅಲೋಕೇಶನ್ ಆಫ್ ರಿಸೋರ್ಸಸ್ ಪ್ರಶ್ನೆ. ಜೀವಶಾಸ್ತ್ರೀಯವಾಗಿ ನೋಡಿದ್ರೆ ನಮ್ಮ ಮೆದುಳಿಗೆ ಬದುಕುಳಿಯುವುದು ಅಂದ್ರೆ ಸರ್ವೈವಲ್. ಹೌದು, ಸರ್ವೈವಲ್ ಅನ್ನೋದು ಹೊಸದನ್ನ ಕಲಿಯುವುದಕ್ಕಿಂತ ಅಂದ್ರೆ ಲರ್ನಿಂಗ್ಗಿಂತ ಬಹಳ ಮುಖ್ಯವಾದದ್ದು. ನೀವು 200 ಗ್ರಾಂ ತೂಕದ ಪುಸ್ತಕನ ಸತತವಾಗಿ ಅರ್ಧ ಗಂಟೆ ಹಿಡಿದಾಗ ಕೈಯ ಸ್ನಾಯುಗಳಿಗೆ ಆಮ್ಲಜನಕದ ಕೊರತೆ ಆಗುತ್ತೆ. ಆಗ ಆ ಸ್ನಾಯುಗಳು ಮೆದುಳಿಗೆ ನಮ್ಗೆ ಸಹಾಯ ಬೇಕು, ನಾವು ಬಳಲುತ್ತಿದ್ದೇವೆ ಅಂತ ಎಚ್ಚರಿಕೆಯ ಸಂದೇಶ ಕಳಿಸ್ತವೆ. ಒಂದು ನಿಮಿಷ, ಅಂದ್ರೆ ಮೆದುಳು ತಾನು ಓದ್ತಿರುವ ಕ್ವಾಂಟಮ್ ಫಿಸಿಕ್ಸ್ ಅಥವಾ ಇತಿಹಾಸದ ಪಾಠನ ಪಕ್ಕಕ್ಕಿಟ್ಟು ಈ ಸ್ನಾಯುಗಳ ರಕ್ಷಣೆಗೆ ಓಡಿಬರುತ್ತಾ? ಅಕ್ಷರಶಃ ಅದೇ ನಡೆಯೋದು. ತಕ್ಷಣವೇ ನಮ್ಮ ಹೃದಯ ಆ ಕೈಯ ಸ್ನಾಯುಗಳಿಗೆ ಹೆಚ್ಚು ರಕ್ತ ಮತ್ತು ಆಮ್ಲಜನಕನ ಪಂಪ್ ಮಾಡೋಕೆ ಶುರು ಮಾಡುತ್ತೆ. ಮೆದುಳಿನ ಮುಂಭಾಗದಲ್ಲಿರುವ ವಿಶ್ಲೇಷಣೆ ಮತ್ತು ಏಕಾಗ್ರತೆಗೆ ಕಾರಣವಾದ ಪ್ರೀಫ್ರಂಟಲ್ ಕಾರ್ಟೆಕ್ಸ್ನಿಂದ ಶಕ್ತಿ ಬೇರೆ ಕಡೆಗೆ ಹರಿಯುತ್ತೆ. ಓ ವಾವ್! ಇದನ್ನೇ ಮೂಲ ಲೇಖನದಲ್ಲಿ ಡಾ. ಸುಜೇಂದ್ರ ಪ್ರಕಾಶ್ ಅವರು ಬಾಡಿ ನಾಯ್ಸ್ ಅಥವಾ ದೈಹಿಕ ಗದ್ದಲ ಅಂತ ಕರೆದಿದ್ದಾರೆ. ಅದ್ಭುತ. ನಾವು ಸಾಮಾನ್ಯವಾಗಿ ಗದ್ದಲ ಅಥವಾ ನಾಯ್ಸ್ ಅಂದ್ರೆ ಪಕ್ಕದ ಮನೆಯ ಟಿವಿ ಸೌಂಡ್ ಅಥವಾ ರಸ್ತೆಯ ವಾಹನಗಳ ಹಾರ್ನ್ ಅಂತ ಮಾತ್ರ ಅಂದ್ಕೊಂಡಿರ್ತೀವಿ. ಆದ್ರೆ ನಮ್ಮದೇ ದೇಹದ ಒಳಗಿನ ಭೌತಿಕ ಕಿರಿಕಿರಿ, ಆ ಕೆಟ್ಟ ಭಂಗಿಯಿಂದ ಉಂಟಾಗುವ ಸ್ನಾಯುಗಳ ಸೆಳೆತ, ಇವೆಲ್ಲವೂ ಮೆದುಳಿನ ಪಾಲಿಗೆ ಅತೀ ದೊಡ್ಡ ಗದ್ದಲಗಳೇ ಆಗಿವೆ. ಹೌದು, 100ಕ್ಕೂ 100 ಸತ್ಯ. ನಮ್ಮ ಟ್ರೈಪಾಡ್ ಉಪಮಾನಕ್ಕೆ ವಾಪಸ್ ಬರೋದಾದ್ರೆ, ಈ ದೈಹಿಕ ಗದ್ದಲ ಅಂದ್ರೆ ಆ ಟ್ರೈಪಾಡ್ ಅನ್ನ ಅಲುಗಾಡಿಸುತ್ತಿರುವ ಬಿರುಗಾಳಿ ಇದ್ದ ಹಾಗೆ. ಗಾಳಿ ಎಷ್ಟೇ ಜೋರಾಗಿಂದ್ರೂ ಕ್ಯಾಮೆರಾ ಫೋಕಸ್ ಮಾಡೋಕೆ ಪರದಾಡುತ್ತಲ್ವಾ, ಹಾಗೆ. ಎಕ್ಸಾಕ್ಟ್ಲಿ. ಇದೇ ವಿಚಾರನ ಲೇಖಕರು ತಮ್ಮ ಕ್ರ್ಯಾಕ್ ಎನಿ ಎಕ್ಸಾಮ್ ವಿತ್ E=mc² ಅನ್ನೋ ಈ ಪುಸ್ತಕದಲ್ಲಿ ಬಹಳ ವಿಸ್ತಾರವಾಗಿ ಚರ್ಚಿಸಿದ್ದಾರೆ. ಯಾವುದೇ ಕಠಿಣವಾದ ಪರೀಕ್ಷೆನ ಎದುರಿಸೋಕೆ ಅಥವಾ ಆಳವಾದ ಕಲಿಯುವಿಕೆಗೆ ಏಕಾಗ್ರತೆ ಅನ್ನೋದು 2 ರೀತಿಯ ಗದ್ದಲಗಳನ್ನ ಶೂನ್ಯಕ್ಕೆ ಇಳಿಸೋದ್ರ ಮೇಲೆ ಡಿಪೆಂಡ್ ಆಗಿದೆ. ಆ 2 ರೀತಿಯ ಗದ್ದಲಗಳು ಯಾವುವು? ಒಂದು, ನಾವೀಗಷ್ಟೇ ವಿಶ್ಲೇಷಿಸಿದ ದೈಹಿಕ ಗದ್ದಲ. ಎರಡನೇದು ಮಾನಸಿಕ ಗದ್ದಲ. ಅಂದ್ರೆ ನಮ್ಮ ತಲೆಯಲ್ಲಿ ಸದಾ ಓಡ್ತಾ ಇರೋ ಆತಂಕಗಳು, ನೆನಪುಗಳು ಮತ್ತು ಅನಾವಶ್ಯಕ ಯೋಚನೆಗಳು. ಇದರಲ್ಲಿ ಮಾನಸಿಕ ಗದ್ದಲನ್ನ ನಿಲ್ಲಿಸೋದು ದೀರ್ಘಕಾಲದ ಪ್ರಕ್ರಿಯೆ. ಅದಕ್ಕೆ ಧ್ಯಾನದಂತಹ ಅಭ್ಯಾಸಗಳು ಬೇಕಾಗಬಹುದು. ಆದ್ರೆ ದೈಹಿಕ ಗದ್ದಲನ ಕಡಿಮೆ ಮಾಡೋದು ಬಹಳ ಸುಲಭ ಅಲ್ವಾ? ನಾವು ಕೂರುವ ಭಂಗಿನ ಸರಿಪಡಿಸ್ಕೊಂಡ ತಕ್ಷಣ ಈ ಗದ್ದಲ ನಿಂತೋಗುತ್ತೆ. ಹೌದು, ಅದು ನಮ್ಮ ಕೈಯಲ್ಲೇ ಇದೆ.
ಸರಿ, ಇಲ್ಲಿಯವರೆಗೂ ನಾವು ಭಂಗಿ ಸರಿಯಿಲ್ಲದಿದ್ದಾಗ ಏನಾಗತ್ತೆ ಅಂತ ನೋಡಿದ್ವಿ. ಈಗ ದೈಹಿಕ ಗದ್ದಲನ ನಿವಾರಿಸಿ ಟ್ರೈಪಾಡ್ನ ಭದ್ರವಾಗಿ ನೇರವಾಗಿ ನಿಲ್ಲಿಸಿದಾಗ, ಅಂದ್ರೆ ಸರಿಯಾದ ಪಾಶ್ಚರ್ನಲ್ಲಿ ಕೂತಾಗ. ಹೌದು, ನಾವು ಸರಿಯಾದ ಭಂಗಿಯಲ್ಲಿ ಕೂತು ಏಕಾಗ್ರತೆ ಸಾಧಿಸಿದಾಗ ನಮ್ಮ ದೇಹ ಮತ್ತು ಮನಸ್ಸಿನ ಒಳಗಡೆ ಯಾವ ರೀತಿಯ ಮಾಂತ್ರಿಕ ಬದಲಾವಣೆಗಳು ನಡೆಯುತ್ತವೆ. ವಿಜ್ಞಾನ ಇದನ್ನ ಹೇಗೆ ವಿವರಿಸುತ್ತೆ? ನಾವು ಸಂಪೂರ್ಣವಾಗಿ ಗಮನ ಕೇಂದ್ರೀಕರಿಸಿದಾಗ ನಮ್ಮೊಳಗೆ ನಡೆಯುವ ಬದಲಾವಣೆಗಳನ್ನ 2 ಮುಖ್ಯ ಭಾಗಗಳಾಗಿ ವಿಂಗಡಿಸಬಹುದು. ಒಂದು ಮನೋವೈಜ್ಞಾನಿಕ ಅಂದ್ರೆ ಸೈಕಲಾಜಿಕಲ್, ಇನ್ನೊಂದು ಶಾರೀರಿಕ ಅಂದ್ರೆ ಫಿಸಿಯೋಲಾಜಿಕಲ್. ಓಕೆ. ಮನೋವೈಜ್ಞಾನಿಕ ಬದಲಾವಣೆಗಳಲ್ಲಿ ಮೊದಲನೆಯದು ಪಾಸ್ಚರಲ್ ರೆಸ್ಪಾನ್ಸ್. ಅಂದ್ರೆ ನಾವು ಒಂದು ವಿಷಯದ ಬಗ್ಗೆ ತೀವ್ರವಾದ ಆಸಕ್ತಿ ತೋರಿಸಿದಾಗ ನಮ್ಮ ಅರಿವಿಗೆ ಬರದೇನೆ ನಮ್ಮ ದೇಹ ತನ್ನ ಭಂಗಿನ ತಾನಾಗಿಯೇ ಅತ್ಯಂತ ಸಶಕ್ತವಾದ ಸ್ಥಿತಿಗೆ ತಂದುಕೊಳ್ಳುತ್ತೆ. ಅರೇ, ಇದನ್ನೇ ನಾವು ದಿನನಿತ್ಯದ ಜೀವನದಲ್ಲಿ ಬಹಳಷ್ಟು ಬಾರಿ ಅನುಭವಿಸಿರ್ತೀವಿ ಅಲ್ವಾ? ನಾವು ಯಾವುದಾದ್ರೂ ರೋಚಕವಾದ ಥ್ರಿಲ್ಲರ್ ಸಿನಿಮಾ ನೋಡ್ತಾ ಇರುವಾಗ ಅಥವಾ ಕ್ರಿಕೆಟ್ ಮ್ಯಾಚ್ನ ಲಾಸ್ಟ್ ಓವರ್ ನಡೀತಾ ಇರುವಾಗ ನಾವು ಸೋಫಾದ ಮೇಲೆ ಆರಾಮಾಗಿ ಒರ್ಗಿ ಕೂತಿರಲ್ಲ. ತಾನಾಗಿಯೇ ಎದ್ದು ಸೀಟಿನ ತುದಿಗೆ ಬಂದು ಬೆನ್ನು ನೆಟ್ಟಗೆ ಮಾಡ್ಕೊಂಡು ಕಣ್ಣು ಮಿಟ್ಕುಸದೆ ನೋಡ್ತಾ ಇರ್ತೀವಿ. ಖಂಡಿತ. ನಮ್ಮ ದೇಹ ಆ ಕ್ಷಣನ ಸಂಪೂರ್ಣವಾಗಿ ಹೀರಿಕೊಳ್ಳೋಕೆ ತಾನಾಗಿಯೇ ಅಡ್ಜಸ್ಟ್ ಆಗೋದೇ ಈ ಪಾಸ್ಚರಲ್ ರೆಸ್ಪಾನ್ಸ್ ಅಲ್ವಾ? ಅತ್ಯುತ್ತಮ ಉದಾಹರಣೆ. ಅದೇ ಪ್ರಕ್ರಿಯೆಯ 2ನೇ ಹಂತನೇ ಕ್ಲಿಯರ್ನೆಸ್ ಇನ್ ಕಾನ್ಷಿಯಸ್ನೆಸ್. ಅಂದ್ರೆ ನಮ್ಮ ಪ್ರಜ್ಞೆಯಲ್ಲಿನ ಸ್ಪಷ್ಟತೆ. ನಾವು ಗಮನಹರಿಸಿದ ವಿಷಯ ಮಾತ್ರವೇ ಮನಸ್ಸಿನಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗುತ್ತೆ. ಸುತ್ತಲಿನ ಕೊಠಡಿ, ಶಬ್ದ, ಬೇರೆಲ್ಲಾ ವಿಷಯಗಳು ಸಂಪೂರ್ಣವಾಗಿ ಮೊಸುಕಾಗ್ತವೆ. ಅಂದ್ರೆ ಟೋಟಲ್ ಫೋಕಸ್. ಹೌದು. ಮೆದುಳು ತನ್ನೆಲ್ಲಾ ಶಕ್ತಿನ ಒಂದೇ ಬಿಂದುವಿನ ಮೇಲೆ ಕೇಂದ್ರೀಕರಿಸುತ್ತೆ. ಇನ್ನು 3ನೇದು ಓರಿಯೆಂಟಿಂಗ್ ರಿಫ್ಲೆಕ್ಸ್. ಇದು ಬಹಳ ಪ್ರಾಚೀನವಾದ ಮತ್ತು ವಿಕಾಸವಾದಿ ಅಂದ್ರೆ ಎವಲ್ಯೂಷನರಿ ಪ್ರಕ್ರಿಯೆ. ಓರಿಯೆಂಟಿಂಗ್ ರಿಫ್ಲೆಕ್ಸ್ ಅನ್ನೋದು ಸ್ವಲ್ಪ ಜೀವಶಾಸ್ತ್ರದ ಜಾರ್ಗನ್ ತರ ಕೇಳಿಸ್ತಾ ಇದೆ. ಓದುವ, ಕಲಿಯುವ ಒಬ್ಬ ಸಾಮಾನ್ಯ ವ್ಯಕ್ತಿಯ ದೃಷ್ಟಿಕೋನದಿಂದ ಇದು ಹೇಗೆ ಕೆಲಸ ಮಾಡುತ್ತೆ? ಸಾವಿರಾರು ವರ್ಷಗಳ ಹಿಂದೆ ಕಾಡಿನಲ್ಲಿ ವಾಸಿಸುತ್ತಿದ್ದ ನಮ್ಮ ಪೂರ್ವಜರನ್ನ ಒಮ್ಮೆ ಕಲ್ಪಿಸ್ಕೊಳ್ಳಿ. ಯಾವುದೋ ಒಣಗಿದ ಕಡ್ಡಿ ಮುರಿದ ಸಣ್ಣ ಶಬ್ದ ಆದ ತಕ್ಷಣ ಅವರ ಇಡೀ ದೇಹ ಒಮ್ಮೆಗೆ ಸ್ತಬ್ಧ ಆಗ್ತಾ ಇತ್ತು. ಕಣ್ಣುಗಳು ಅಗಲಾಗ್ತಾ ಇದ್ದು, ಕಿವಿಗಳು ನಿಮಿರ್ತಾ ಇದ್ದು. ಮತ್ತು ಮುಂದೇನು ಮಾಡ್ಬೇಕು ಅನ್ನೋದಕ್ಕೆ ಮೆದುಳು ಮಿಂಚಿನ ವೇಗದಲ್ಲಿ ಸಿದ್ಧ ಆಗ್ತಾ ಇತ್ತು. ಎಕ್ಸಾಕ್ಟ್ಲಿ. ಅದೇ ರಿಫ್ಲೆಕ್ಸ್ ಅಥವಾ ಪ್ರತಿಕ್ರಿಯೆನ ನಾವು ಇಂದು ಹಸದನ್ನ ಕಲಿಯುವಾಗ ಬಳಸ್ಕೊಳ್ತೀವಿ. ಮೆದುಳು ತನ್ನ ಎಲ್ಲಾ ಇಂದ್ರಿಯಗಳನ್ನ ಮುಂದಿನ ಕಾರ್ಯಕ್ಕಾಗಿ ಎಚ್ಚರಗೊಳಿಸಿ ಸನ್ನದ್ಧ ಸ್ಥಿತಿಯಲ್ಲಿ ಇಡೋದೇ ಓರಿಯೆಂಟಿಂಗ್ ರಿಫ್ಲೆಕ್ಸ್. ಇದು ಮನಸ್ಸಿನ ಮತ್ತು ಪ್ರಜ್ಞೆಯ ಮಟ್ಟದಲ್ಲಿ ನಡೆಯೋ ಪ್ರಕ್ರಿಯೆಗಳಾದ್ವು. ಆದ್ರೆ ದೇಹದ ಭೌತಿಕ ಮಟ್ಟದಲ್ಲಿ ಅಥವಾ ಫಿಸಿಯೋಲಾಜಿಕಲ್ ಆಗಿ ಏನೇನ್ ಬದಲಾವಣೆಗಳಾಗ್ತವೆ? ಕೇವಲ ಯೋಚನೆ ಮಾಡೋದ್ರಿಂದ ಭೌತಿಕ ದೇಹ ಬದಲಾಗುತ್ತಾ? ಖಂಡಿತವಾಗಿಯೂ ಬದಲಾಗುತ್ತೆ. ಗಮನ ಕೇಂದ್ರೀಕರಿಸೋದು ಕೇವಲ ಗಾಳಿಯಲ್ಲಿ ನಡೆಯೋ ಯೋಚನೆ ಅಲ್ಲ. ಅದು ರಕ್ತ ಮತ್ತು ಮಾಂಸದ ದೇಹದಲ್ಲಿ ನಡೆಯೋ ಅಪ್ಪಟ ಭೌತಿಕ ಪ್ರಕ್ರಿಯೆ. ನಾವು ಏಕಾಗ್ರತೆಯಿಂದ ಇದ್ದಾಗ ಮೊದಲನೇದಾಗಿ ಮೆದುಳಿಗೆ ರಕ್ತ ಪೂರೈಕೆ ಗಣನೀಯವಾಗಿ ಹೆಚ್ಚಾಗುತ್ತೆ. ಅದೇ ಸಮಯದಲ್ಲಿ ಬಾಹ್ಯ ರಕ್ತನಾಳಗಳು ಅಂದ್ರೆ ಪೆರಿಫೆರಲ್ ಬ್ಲಡ್ ವೆಸಲ್ಸ್ ಸಂಕುಚಿತಗೊಳ್ಳುತ್ತವೆ. ಒಂದು ನಿಮಿಷ. ಬಾಹ್ಯ ರಕ್ತನಾಳಗಳು ಸಂಕುಚಿತಗೊಳ್ತವೆ ಅಂದ್ರೆ ನಮ್ಮ ಚರ್ಮ, ಕೈ ಮತ್ತು ಕಾಲುಗಳಿಗೆ ಹೋಗೋ ರಕ್ತದ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಅರ್ಥನಾ? ನಾವು ಪರೀಕ್ಷೆಯ ಹಾಲ್ನಲ್ಲಿ ಕೂತು ಕಷ್ಟದ ಪ್ರಶ್ನೆ ಬಿಡಿಸುವಾಗ ಅಥವಾ ತೀವ್ರವಾಗಿ ಗಮನ ಹರಿಸಿದಾಗ ನಮ್ಮ ಕೈಕಾಲುಗಳು ತಣ್ಣಗೆ ಆಗೋದು ಇದೇ ಕಾರಣಕ್ಕಾ? ನಿಖರವಾಗಿ. ನಮ್ಮ ಇಡೀ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ರಕ್ತ ಪರಿಚಲನಾ ವ್ಯವಸ್ಥೆ ಆ ಕ್ಷಣದಲ್ಲಿ ಮೆದುಳಿನತ್ತ ತನ್ನ ಗಮನ ಹರಿಸುತ್ತೆ. ಕೈಕಾಲುಗಳಿಗೆ ಹೋಗುವ ರಕ್ತನಾಳಗಳು ಕಿರಿದಾಗುವುದರಿಂದ ರಕ್ತದೊತ್ತಡ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಆ ಎಕ್ಸ್ಟ್ರಾ ರಕ್ತ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಮೇಲ್ಮುಖವಾಗಿ ಮೆದುಳಿಗೆ ಸರಾಗವಾಗಿ ಪಂಪ್ ಆಗುತ್ತೆ. ಅರೆ, ಎಂಥ ಅದ್ಭುತ ಮೆಕ್ಯಾನಿಸಮ್ ಇದು! ಹೌದು. ಇದಲ್ಲದೆ ನಮ್ಮ ಇಇಜಿ ಅಂದ್ರೆ ಮೆದುಳಿನ ವಿದ್ಯುತ್ ತರಂಗಗಳಲ್ಲಿ ಬ್ರೇನ್ ವೇವ್ಸ್ನಲ್ಲಿ ಸ್ಪಷ್ಟವಾದ ಬದಲಾವಣೆ ಆಗುತ್ತೆ. ಆರಾಮಾಗಿದ್ದಾಗ ಇರೋ ಆಲ್ಫಾ ತರಂಗಗಳು ಮಾಯ ಆಗಿ ತೀಕ್ಷ್ಣವಾದ ಬೀಟಾ ತರಂಗಗಳು ಆವರಿಸ್ಕೊಳ್ತವೆ. ಇದು ಕಾರಿನ ಗೇರ್ ಬದಲಾಯಿಸಿದ ಹಾಗಿದೆ. ಆಲ್ಫಾ ತರಂಗಗಳು ಅಂದ್ರೆ ಕಾರು ನ್ಯೂಟ್ರಲ್ನಲ್ಲಿದ್ದು ಇಂಜಿನ್ ಸುಮ್ನೆ ಆನ್ ಆಗಿರೋ ಹಾಗೆ. ಆದ್ರೆ ಏಕಾಗ್ರತೆ ಶುರುವಾದ ತಕ್ಷಣ ಬೀಟಾ ತರಂಗಗಳು ಬರ್ತವೆ. ಅಂದ್ರೆ ಫಸ್ಟ್ ಗೇರ್ ಹಾಕಿ ಆಕ್ಸಿಲರೇಟರ್ ಒತ್ತಿದ ಹಾಗೆ. ಹೌದು. ಮೆದುಳು ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡೋಕ್ ಶುರು ಮಾಡುತ್ತೆ. ಇದರ ಜೊತೆಗೆ ಹೃದಯದ ಬಡಿತ ಮತ್ತು ಉಸಿರಾಟದ ಗತಿಯಲ್ಲಿಯೂ ಸೂಕ್ಷ್ಮವಾದ ಬದಲಾವಣೆಗಳು ಆಗ್ತವೆ ಅಂತ ಲೇಖನ ವಿವರಿಸುತ್ತೆ.
ಅಂದ್ರೆ ಇದೆಲ್ಲ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದ್ದ ಹಾಗೆ. ಹೌದು, ಇವೆಲ್ಲವೂ ಸುದೀರ್ಘವಾದ ಮಾನಸಿಕ ಚಟುವಟಿಕೆನ ಬೆಂಬಲಿಸುವ ಪ್ರಕ್ರಿಯೆಗಳು. ನಾವು ಮೆದುಳು ಮತ್ತು ದೇಹನ ಪ್ರತ್ಯೇಕ ಅಂತ ಭಾವಿಸೋದೇ ನಮ್ಮ ಅತಿದೊಡ್ಡ ತಪ್ಪು. ನೀವು ಮೆದುಳಿಗೆ ಕಷ್ಟದ ಕೆಲಸ ಕೊಟ್ಟಾಗ ಇಡೀ ದೇಹ ಆ ಕೆಲಸನ ಸಪೋರ್ಟ್ ಮಾಡಕ್ಕೆ ತನ್ನ ರಕ್ತ ಸಂಚಾರನ, ಉಸಿರಾಟನ, ವಿದ್ಯುತ್ ತರಂಗಗಳನ್ನ ಬದಲಾಯಿಸಿಕೊಳ್ಳೇಬೇಕು. ಇದಕ್ಕಾಗಿಯೇ ಭಂಗಿ ಸರಿಯಿಲ್ಲದಿದ್ದಾಗ ಈ ಇಡೀ ವ್ಯವಸ್ಥೆ ಹದಗೆಡುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ನಮ್ಮ ಏಕಾಗ್ರತೆ ಬೇಕು ಅಂದ್ರೆ ಕೇವಲ ಮನಸ್ಸನ್ನ ಬಲವಂತವಾಗಿ ಕಟ್ಟಿ ಹಾಕೋದಲ್ಲ, ಉತ್ತಮ ಭಂಗಿಯ ಮೂಲಕ ಮೆದುಳಿಗೆ ಅನುಕೂಲಕರವಾದ ವಾತಾವರಣನ ನಿರ್ಮಿಸೋದು ಅಷ್ಟೇ ಅವಶ್ಯಕ. ಕರೆಕ್ಟ್. ನಮ್ಮ ಟ್ರೈಪಾಡ್ ಭದ್ರವಾಗಿದ್ರೆ ಮಾತ್ರ ಕ್ಯಾಮೆರಾ ಸ್ಪಷ್ಟವಾದ ಚಿತ್ರಗಳನ್ನ ಸೆರೆಹಿಡಿಯಬಲ್ಲದು. ದೈಹಿಕ ಗದ್ದಲನ ಕಡಿಮೆ ಮಾಡಿ ಸರಿಯಾದ ಕೋನದಲ್ಲಿ ಕುತ್ಕೊಂಡ್ರೆ ಮಾತ್ರ ನಮ್ಮ ಸಂಪನ್ಮೂಲಗಳು ಕಲಿಯುವಿಕೆಯತ್ತ ಹರಿಯುತ್ತವೆ. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯು ದಿನಪೂರ್ತಿ ಡೆಸ್ಕ್ ಮುಂದೆ ಕೂತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವೃತ್ತಿಪರರು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಅತ್ಯಂತ ಪ್ರಾಯೋಗಿಕ ಮತ್ತು ವೈಜ್ಞಾನಿಕ ಪಾಠ. ಖಂಡಿತ. ಇಂದಿನ ಈ ಡೀಪ್ ಡೈವ್ ಮುಗಿಸೋ ಮುನ್ನ ನಾವೆಲ್ಲರೂ ಆಳವಾಗಿ ಯೋಚಿಸಲೇಬೇಕಾದ ಒಂದು ಕಟುವಾದ ಸತ್ಯದ ಬಗ್ಗೆ ಪ್ರಸ್ತಾಪಿಸ್ತೀನಿ. ನಾವು ಏಕಾಗ್ರತೆ ಸಾಧಿಸಿದಾಗ ಮೆದುಳಿಗೆ ರಕ್ತ ಪೂರೈಕೆ ಹೆಚ್ಚಾಗಿ ಬಾಹ್ಯ ರಕ್ತನಾಳಗಳು ಸಂಕುಚಿತಗೊಳ್ತವೆ ಮತ್ತು ಹೃದಯ ಬಡಿತ ಬದಲಾಗುತ್ತೆ ಅಂತ ಚರ್ಚಿಸಿದ್ವಿ ಅಲ್ವಾ? ಹೌದು. ಹಾಗಾದ್ರೆ ಒಮ್ಮೆ ಯೋಚಿಸಿ, ನಾವೆಲ್ಲರೂ ಗಂಟೆಗಟ್ಟಲೆ ಅತ್ಯಂತ ಕೆಟ್ಟ ಭಂಗಿಯಲ್ಲಿ ವಿಪರೀತವಾಗಿ ಬಗ್ಗಿ ಕೂತು ಕೈಕಾಲುಗಳಿಗೆ ಮತ್ತು ಕುತ್ತಿಗೆಗೆ ಅಗಾಧವಾದ ನೋವು ಕೊಡ್ತಾ ಬಲವಂತವಾಗಿ ಯಾವುದೋ ಕೆಲಸದ ಮೇಲೆ ಗಮನಹರಿಸೋಕೆ ಪ್ರಯತ್ನಿಸಿದಾಗೆಲ್ಲ ನಮ್ಮ ದೇಹದ ಒಳಗೆ ಅದೆಂಥ ಭೀಕರವಾದ ಯುದ್ಧ ನಡೀತಾ ಇರಬಹುದು. ನಿಜಕ್ಕೂ ಭಯಾನಕ ಯೋಚನೆ ಇದು. ಒಂದೆಡೆ ಏಕಾಗ್ರತೆಗಾಗಿ ಮೆದುಳು ತನ್ನ ಕಡೆಗೆ ಎಲ್ಲಾ ರಕ್ತನ ಸೆಳೆಯೋಕ್ ಟ್ರೈ ಮಾಡ್ತಾ ಇರುತ್ತೆ. ಇನ್ನೊಂದೆಡೆ ಕೆಟ್ಟ ಭಂಗಿಯಿಂದಾಗಿ ನೋವು ಅನುಭವಿಸ್ತಿರುವ ಬೆನ್ನು ಮತ್ತು ಕತ್ತಿನ ಸ್ನಾಯುಗಳು ತಮ್ಮ ಉಳಿವಿಕೆಗಾಗಿ ಅದೇ ರಕ್ತ ಮತ್ತು ಆಮ್ಲಜನಕಕ್ಕಾಗಿ ಬೇಡಿಕೆ ಇಡ್ತಾ ಇರ್ತವೆ. ಹೃದಯ ಯಾರಿಗೆ ರಕ್ತ ಪೂರೈಸಬೇಕು ಅಂತ ಒದ್ದಾಡ್ತಾ ಇರುತ್ತೆ. ಹೌದು. ಈ ಶಾರೀರಿಕ ಬದಲಾವಣೆಗಳನ್ನ ಸಾಧಿಸೋಕೆ ನಮ್ಮ ದೇಹ ಒಳಗೊಳಗೆ ಎಷ್ಟೊಂದು ಅನಗತ್ಯವಾದ ಭೌತಿಕ ಹೋರಾಟನ ನಡೆಸ್ತಾ ಇರಬಹುದು. ಬಹಳಷ್ಟು ಬಾರಿ ನಾವು ದಿನದ ಕೊನೆಯಲ್ಲಿ ವಿಪರೀತವಾಗಿ ಸುಸ್ತಾಗೋಕೆ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಹೈರಾಣಾಗೋಕೆ ನಾವು ಮಾಡಿದ ಕಷ್ಟದ ಕೆಲಸ ಕಾರಣವಾಗಿರಲ್ಲ. ಬದಲಾಗಿ ಆ ಕೆಟ್ಟ ಭಂಗಿ ಕಾರಣ ಆಗಿರುತ್ತೆ. ಎಕ್ಸಾಕ್ಟ್ಲಿ. ಆ ಕೆಲ್ಸನ ಮಾಡೋವಾಗ ನಮ್ಮ ಭಂಗಿಯ ಮೂಲಕ ನಮ್ಮದೇ ದೇಹದೊಡನೆ ನಾವು ಮಾಡಿದ ಆ ದೈನಂದಿನ ಯುದ್ಧವೇ ನಮ್ಮ ಆಯಾಸಕ್ಕೆ ಮುಖ್ಯ ಕಾರಣ ಆಗಿರಬಹುದೇ? ಇದು ನಮ್ಮ ಭೌತಿಕ ಅಸ್ತಿತ್ವದ ಬಗ್ಗೆ ನಮ್ಗೆ ನಾವೇ ಕೇಳ್ಕೊಳ್ಬೇಕಾದ ಅತಿ ದೊಡ್ಡ ಪ್ರಶ್ನೆ. ಯೋಚಿಸಿ.